ಓಕೆ. ಈಗ ನಾವು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದಾಗ ನೋಡೋಕೆ ಶಿಶಿರು ಫಸ್ಟ್ ಕ್ಯಾಪ್ಟನ್ ಆಗ್ತಾರೆ ಬಿಗ್ ಬಾಸ್ 11 ಸೀಸನ್ ಫಸ್ಟ್ ಕ್ಯಾಪ್ಟನ್. ಅವಾಗ ಸ್ಟಾರ್ಟ್ ಟೈಟಲ್ ಆಗಿದೆ ವಿತ್ ಕಾರ್ತಿಕ್ ಕಂಪೇರ್ ಮಾಡೋದಾಗಿರ್ಲಿ ಆ ತರ ಆಗಿತ್ತು. ಸಡನ್ ಆಗಿ ಹೊರಗೆ ಬಂದಾಗ ಒಂಥರ ಬೇಜಾರ್ ಅಂತ ಅನಿಸ್ತು. ಸೊ ಈಗ ನಿಮ್ಮ ಮತ್ತೆ ಐಶ್ವರ್ಯಂದ್ ಒಂದು ಫ್ರೆಂಡ್ಶಿಪ್ ಇದೆ, ಎಲ್ರು ಅದಕ್ಕೆ ಏನೇನೋ ಪೋರ್ಟ್ರೇ ಮಾಡ್ತಾ ಇದಾರೆ. ನಿಮ್ಮ ಫ್ರೆಂಡ್ಶಿಪ್ ಏನು ಅಂತ ನಮ್ಮ ಜನತೆ ಹೇಳಿ ಅಂತ. ಅದು ತುಂಬಾ ಜೆನ್ಯೂನ್ ಆಗಿರುವಂತ ಫ್ರೆಂಡ್ಶಿಪ್ ಮೇಡಮ್. ಅಲ್ಲಿ ಬೇರೆ ಯಾವುದೇ ರೀತಿಯ ಹಣೆ ಪಟ್ಟಿಗಳ ಜಾಗ ಇರ್ಲಿಲ್ಲ. ಅಂಡ್ ನಾನು ಒಂದಷ್ಟು ಆಟಗಳಲ್ಲಿ ಕೋಪ ಮಾಡ್ಕೊಂಡಾಗ ಅಥವಾ ಕುಗ್ಗಿದಾಗ ನಾನು ಈ ತರ ಮಾಡಬಾರ್ದು ಅಂತ ಮೋಟಿವೇಟ್ ಮಾಡಿದ್ದೆ ಐಶ್ವರ್ಯ. ಅದು ನನ್ನ ಸ್ನೇಹಿತರು ಹೊರಗಡೆಯಿಂದ ಹೇಳಿದ್ರು. ಇವಾಗ ಒಂದಷ್ಟು ಜನ ನನ್ನ ಸ್ನೇಹಿತರು ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಹೇಳಿದ್ರು, ಇಲ್ಲ ಐಶ್ವರ್ಯನ್ ಬಗ್ಗೆ ಯಾಕೆ ಈ ತರ ಹೊರಗಡೆ ಪೋಟ್ರೆ ಮಾಡ್ತಿದಾರೆ ಗೊತ್ತಿಲ್ಲ. ಯಾಕಂದ್ರೆ ಸ್ಪೆಷಲಿ ಜೋಡಿ ಟಾಸ್ಕ್ ಅಲ್ಲಿ ನಾನು ಬೆಲ್ಟ್ ಎಲ್ಲ ಕಿತ್ತಾಕ್ಬಿಟ್ಟು ಹೋದಾಗ ನೀನ್ ಬಂದ್ರೆ ಉದ್ದೇಶ ಏನು, ನೀನ್ ಆಡ್ತಿರೋ ಉದ್ದೇಶ ಏನು ಅಂತ ಹೇಳಿ ಅರ್ಥ ಮಾಡಿಸಿದ್ದ ಐಶ್ವರ್ಯ ಮತ್ತೆ ತ್ರಿವಿಕ್ರಮ್. ಸೊ ಹಂಗಿರ್ಬೇಕಾದ್ರೆ ಅದೊಂದು ತುಂಬಾ ಜೆನ್ಯೂನ್ ಆಗಿರೋ ಪ್ಯೂರ್ ಫ್ರೆಂಡ್ಶಿಪ್ ಬಾಂಡ್ ಇತ್ತು. ಅಂಡ್ ನಮ್ಮಿಬ್ರು ಬೇರೆ ಏನೋ ಇದ್ದಿದ್ರೆ ಇಬ್ಬಿಬ್ರೆ ಕೂತ್ಕೊಂಡು ಮನೇಲಿ ಮಾತಾಡ್ತಾ ಇದ್ವಿ, ಇಬ್ಬಿಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ನಾವ್ ಇದ್ದಿದ್ದೆ ಜನರ ಮಧ್ಯೆ ಅಲ್ಲಿ. ಸೊ ನಮ್ಮಿಬ್ರಿಗೆ ತಲೆಲ್ಲೂ ಇಲ್ಲ ಅಲ್ಲಿ. ಆಮೇಲೆ ನಾನು ಹುಡುಗನ್ ತರನೇ ನೋಡ್ತಾ ಇದ್ದೆ, ಮಚ ಅಂತಾನೆ ಕರಿತಾ ಇದ್ದೆ ಅವಳನ್ನ. ಸೊ ಬೇರೆ ತರದ್ ಯಾವ್ದು ಇರ್ಲಿಲ್ಲ ಅಲ್ಲಿ. ಓಕೆ. ನೀವು ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವ್ರ 3 ಜನ ನಿಂತ್ಕೊಂಡು ಮಾತಾಡ್ತೀವಿ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೇಕಂತ. ಆಕ್ಚುಲಿ ಅದು ಕ್ಲಾರಿಟಿ ಏನು ಅಂತ? ಆಕ್ಚುಲಿ ಅದು ಹೋದ್ವಾರ ಪ್ಲೇ ಆಯ್ತು. ಅದ್ ನಾವು ಮಾತಾಡಿದ 5 ವಾರದ ಹಿಂದೆ. ಅದು 5 ವಾರದ ಹಿಂದೆ ಮಾತಾಡಿರುವಂತ ವಿಡಿಯೋ ಹೋದ್ವಾರ ಪ್ಲೇ ಆಗಿದ್ದು. ಅಂಡ್ ಆ ಟೈಮ್ ಅಲ್ಲಿ ಐಶ್ವರ್ಯಂಗೆ ಒಂದ್ ಸ್ವಲ್ಪ ಗೊಂದಲ ಇತ್ತು, ಮನೆಯವರಲ್ಲಿ ಯಾರಾದ್ರೂ ಈ ತರ ಟಾರ್ಗೆಟ್ ನಾಮಿನೇಟ್ ಮಾಡ್ತಿದಾರಾ. ಯಾಕಂದ್ರೆ ಪದೇ ಪದೇ ಹೆಸರುಗಳು ಬರಕ್ ಶುರುವಾಗಿತ್ತು. ಅಂಡ್ ಅವ್ರು ಕೊಡ್ತಿದ್ದ ಕಾರಣಗಳು ಸರಿಯಾಗಿರ್ತಿರ್ಲಿಲ್ಲ ನಾಮಿನೇಟ್ ಮಾಡಿದಾಗ. ಈ ತರ ಮನೆಯವ್ರು ಏನಾದ್ರು ಮಾಡ್ತಿದಾರಾ, ಮನೆಯವ್ರು ಈ ತರ ಮಾಡ್ತಿದ್ರೆ ನಾವು ಹಂಗೆ ಮಾಡ್ಬೇಕು, ಇವ್ರಿಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿದಷ್ಟೇ ಅದು. ಅದ್ ಬಿಟ್ಟು ನಾವ್ ಹಿಂಗ್ ಮಾಡ್ಬೇಕು, ಹಿಂಗೆ ಇದ್ ಮಾಡ್ಬೇಕು, ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ಕಾಂಟೆಕ್ಸ್ಟ್ ಅಲ್ಲ. ಅದು ಒಂದ್ ಫ್ರಸ್ಟ್ರೇಷನ್ ಅಲ್ಲಿ, ಒಂದ್ ಬೇಜಾರಲ್ಲಿ ಮಾತಾಡಿದಂತ ಮಾತು. ಅಂಡ್ ಅದಾದ್ಮೇಲೂ ಅದನ್ನ ನಾವೇನು ಸೀರಿಯಸ್ ಆಗಿ ತಗೊಳ್ಳ. ಅದಾದ್ಮೇಲೆ ನಾನು ಮನೆ ಒಳಗೆ ಒಂದ್ಸತಿ ಮೋಸ್ಟ್ಲಿ ಲೈಟ್ ಆಫ್ ಆಗಿತ್ತು ಅನ್ಸುತ್ತೆ. ಅವಾಗ ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಪ್ರತಿ ಒಂದ್ ಸೀಸನ್ ಬೇರೆ ಬೇರೆ ತರ ಇರುತ್ತೆ. ಯಾವ್ದೋ ಒಂದ್ ಸೀಸನ್ ಅಲ್ಲಿ ಆತರ ಟಾರ್ಗೆಟ್ ಮಾಡ್ಕೊಂಡು ನಾಮಿನೇಷನ್ ಮಾಡಿದ್ರು ಅಂತ ಅಂದಾಗ, ಈ ಮನೇಲೂ ಆತರ ನಡೀತಾ ಇದೆ ಅಂದಾಗ ಈ ಮನೇಲಿ ಅದು ಸೂಟ್ ಆಗಲ್ಲ. ಪ್ರತಿ ಸೀಸನ್ ಅಲ್ಲಿ ಇರೋ ವ್ಯಕ್ತಿಗಳು ಚೇಂಜ್ ಆಗ್ತಾರೆ. ಈ ಮನೇಲಿ ಅವ್ರು ಅದನ್ನ ಮಾಡ್ತಿದ್ದಾರೆ ಅಂದಾಗ ಅವರೇ ಜನರ ಕಡೆ ಬೇರೆಯವ್ರ ತರ ಕಾಣಿಸ್ತಾರೆ. ಬಿಟ್ಟಾಕು, ನಾವ್ ಯಾಕೆ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕು. ಅಂಡ್ ನಾವು ನಮ್ಗೆ ಯಾರ್ಯಾರ ಬಗ್ಗೆ ನಾಮಿನೇಟ್ ಮಾಡ್ಬೇಕು ಅನ್ಸುತ್ತೋ ನಮ್ಮ ಪಾಡಂಗ್ ನಾವು ಮಾಡ್ಕೊಂಡು ಹೋಗೋಣ ಅಂತಾನೆ ಇದ್ದಿದ್ದು. ಆಮೇಲೆ 3 ಜನದ ನಾಮಿನೇಷನ್ಸ್ ಬೇರೆ ಬೇರೆ ಇರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈ ವಾರ ಅವರಿಬ್ರು ನಾಮಿನೇಷನ್ಸ್ ಒಂದೇ ಇತ್ತೇ ಹೊರತು ಪ್ರತಿ ವಾರಗಳು ಬೇರೆ ಬೇರೆ ಹೆಸರುಗಳೇ ಇರ್ತಾ ಇತ್ತು. ಓಕೆ. ಅದಾದ್ಮೇಲೆ ಈಗ ನೀವ್ ಹೊರಗ್ ಬಂದ್ಮೇಲೆ ಐಶ್ವರ್ಯ ಫುಲ್ ಸ್ಟ್ರಾಂಗ್ ಆಗಿ ಎಲ್ಲರಿಗೋಗಿ ಟಾಂಗ್ ಮಾಡಿ ಹೇಳ್ತಾರೆ, ಹಂಗಲ್ಲ ಹಿಂಗಲ್ಲ ಅಂತ. ಈಗ ಏನ್ ಅನ್ಸುತ್ತೆ ಐಶ್ವರ್ಯ ನೋಡಿದ್ರೆ? ಖುಷಿ ಆಗುತ್ತೆ. ಅಂದ್ರೆ ಅವಳು ಇದನ್ನ ತುಂಬಾ ಹಿಂದೆನೆ ಮಾಡ್ಬೇಕಾಗಿತ್ತು. ಅಂಡ್ ಅದು ಅವಳಿಗೆ ಎಲ್ಲೋ ಟ್ರಿಗರ್ ಆಗಿರೋದು ಈ ವಾರ. ಮೋಸ್ಟ್ಲಿ ನಾನು ಹೊರಗಡೆ ಬಂದಿರೋ ಟ್ರಿಗರ್ ಆಗಿರೋದು. ಅಂಡ್ ಕರೆಕ್ಟ್ ರೀಸನ್ ಗಳಿಗೆ ಮಾತಾಡ್ತಿದ್ದಾಳೆ ಅನ್ನೋದು ಖುಷಿ ಇದೆ. ಸುಮ್ನೆ ಹೋಗಿ ಮಾತಾಡ್ತಿಲ್ಲ. ಅಂಡ್ ಕರೆಕ್ಟ್ ರೀಸನ್ ಗಳಿಗೆ ಮಾತಾಡ್ತಾ ಇರೋದು. ಅಂಡ್ ಭವ್ಯ ಹೇಳಿದ ಒಂದಷ್ಟು ಸ್ಟೇಟ್ಮೆಂಟ್ಗಳು ವೀಕೆಂಡ್ ಅಲ್ಲಿ ನನಗೂ ಇಷ್ಟ ಆಗಿರ್ಲಿಲ್ಲ. ಬಟ್ ಅದ್ರ ಬಗ್ಗೆ ಭವ್ಯ ನಾನು ಕ್ಲಾರಿಟಿ ಕೊಡ್ತೀನಿ ಶಿಶಿರ್, ನಿಮ್ಗೆ ಇದೆಲ್ಲ ಮುಗಿಲಿ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆ ಕ್ಲಾರಿಟಿ ನನಗೆ ಸಿಗ್ಲಿಲ್ಲ. ಅದನ್ನ ಅವಳು ತಗೋತಾ ಇದ್ದಾಳೆ ಅನ್ಸುತ್ತೆ.